ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಯಾಕ ಮಾಡ್ತಿದ್ಯಾ? ಆ ಕೈ ತೋರ್ಸು. ಸೂಜಿ, ಏನಾಯ್ತೆ? ಏನ್ ಮಾಡೆ? ಏನಿಲ್ಲ ಅಮ್ಮ, ಅಂಗೈಲಿ ಕರ್ಪೂರ ಹಚ್ಚಿದ್ನಲ್ಲ, ಅದಕ್ಕೆ ಹೀಗಾಯ್ತು. ದೇವ್ರೆಲ್ಲ ಕಡೆ ಇರ್ತಾನಲ್ವಾ, ಹರಕೆ ತೀರ್ಸಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾ? ಅರ್ಥ ಆಯ್ತು ಪುಟ್ಟ. ನಿಜವಾದ ಭಕ್ತಿ ಇರೋರು ಕಡಿಮೆ ಜನ ಇರೋದು ಅಂತ ಆ ದೇವ್ರಿಗೂ ಗೊತ್ತು ಅನ್ಸತ್ತೆ. ಅಂತವ್ರನ್ನ ಕಳ್ಕೊಳ್ಳೋಕೆ ಆ ದೇವ್ರಿಗೂ ಇಷ್ಟ ಇಲ್ಲ. ಅದಕ್ಕೆ ಹೀಗೆಲ್ಲ ಪರೀಕ್ಷೆ ಮಾಡ್ತಿದ್ದಾನೆ. ಸೂಜಿ, ಏನ್ ನಿನ್ ಹರಕೆ? ಸೂಜಿ, ಈ ರೀತಿ ಯಾರ್ಯಾರಿಗೂ ಒಳ್ಳೇದಾಗ್ಲಿ ಅಂತ ನಿನ್ನ ಹರಕೆ ಹೊತ್ತು ಕೂತ್ರೆ ನಿನ್ನ ಆರೋಗ್ಯ ಹಾಳಾಗುತ್ತಷ್ಟೇ. ಇವತ್ತು ಆಫೀಸಿಂದ ವಾಪಸ್ ದೇವಸ್ಥಾನದ ಹತ್ರ ಹೋಗಿದ್ದೆ. ನೀನಲ್ಲಿದ್ರೆ ನಿನ್ನನ್ನು ಒಟ್ಟಿಗೆ ವಾಪಸ್ ಕರ್ಕೊಂಡ್ಬರೋಣ ಅಂತ. ಆ ದೇವಸ್ಥಾನದ ಪೂಜಾರಿದ್ದಾರಲ್ಲ ರಾಮಣ್ಣ, ಅವ್ರು ಹೇಳಿದ್ರು ನನಗೆ, ರಶ್ಮಿ ವಾಪಸ್ ಬಂದ್ರೆ ಅಂಗೈನಲ್ಲಿ ಕರ್ಪೂರ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ಲು ಸೂಜಿ ಅಂತ. ಒಂದು ಮಾತು ನೆನ್ಪಿಟ್ಕೋ, ಈ ಮನೆ ನಿಂದೆ, ಈ ಮನೆ ನಿಂದೆ. ಇಲ್ಲಿ ನಿನಗೆ ಇಷ್ಟ ಬಂದ ಹಾಗೆ ಬದುಕೋ ಹಕ್ಕು ನಿನಗಿದೆ. ನೀನು ಯಾರು ಕಟ್ ಹಾಕಕ್ ಸಾಧ್ಯ ಇಲ್ಲ. ಇಲ್ಲ ಸಾಹೇಬ್ರೆ, ಇಲ್ಲ ಸಾಹೇಬ್ರೆ, ಇಲ್ಲ ಸಾಹೇಬ್ರೆ. ಸೂಜಿ, ವಾಟ್ ಇಸ್ ದಿಸ್? ದಿಸ್ ಇಸ್ ರಿಡಿಕ್ಯುಲಸ್. ನಾನು ನಿಂಗೆ ಏನು ಹೇಳಿದ್ದೆ? ರಶ್ಮಿ ಹೆದರಿಸ್ತಾಳೆ ಅಂತ ನಾವು ಹೆದರ್ಕೊಂಡ್ರೆ ಅವಳು ನಮ್ಮ ತಲೆ ಮೇಲೆ ಹತ್ತು ಕೂತ್ಕೋತಾಳೆ ಅಂತ ಹೇಳಿದ್ದೆ ತಾನೆ? ಮತ್ತೆ ನೀನು ಹೀಗೆ ಮಾಡ್ತಾ ಇದೀಯಾ? ಅವಳು ಎದುರಲ್ಲಿ ನನ್ನನ್ನು ನೀನು ಪಪ್ಪ ಅಂತಾನೆ ಕರಿ ಅಂತ ಹೇಳಿದ್ದೆ. ಬೆಳಿಗ್ಗೆ ನೋಡಿದ್ರೆ ಡೈನಿಂಗ್ ಟೇಬಲ್ ಹತ್ರ ಸರ್ ಅಂದಿ, ಈಗ ನೋಡಿದ್ರೆ ಸಬ್ರೆ ಅಂತ ಇದೀಯಾ. ಯಾಕೆ ಮರಿ? ನಿನ್ನ ಕಣ್ಣೀರಿಗೆ ರಶ್ಮಿ ಬೆಲೆ ಕೊಡ್ತಾ ಇಲ್ಲ. ಅವಳ ಕಣ್ಣಲ್ಲೂ 2 ಹನಿ ನೀರು ಬಿದ್ದರೆ ಅವಾಗ ಗೊತ್ತಾಗುತ್ತೆ ಅವಳಿಗೆ. ಯಾಕೆ ಅವಳು ಅಷ್ಟೊಂದು ಅವಮಾನ ಮಾಡ್ತಾ ಇದ್ರು ನೀನು ಸುಮ್ಮನೆ ಯಾಕಿದ್ಯಾ? ಪಪ್ಪ, ನನಗೆ ಕಣ್ಣೀರು ಹಾಕಿ ಅಭ್ಯಾಸ ಇದೆ. ರಶ್ಮಿ ಖುಷಿಯಾಗಿರೋದನ್ನ ನೋಡಿದಾಗ ನಾನು ಖುಷಿಯಾಗಿರ್ತೀನಿ ಅಷ್ಟೇ ಪಪ್ಪ. ನಿಮಗೆ ನನ್ನ ಕಾನ್ಫಿಡೆನ್ಸ್ ಇದೆ ಅಲ್ವಾ? ಏನಮ್ಮ ಸೂಜಿ? ಪಪ್ಪ, ರಶ್ಮಿ ಹೇಳ್ದಾಗ ನಾನು ಕೇಳೋದ್ರಿಂದ ಅವಳಕ್ಕೆ ಆದ್ರೆ ನನ್ಗಷ್ಟೇ ಸಾಕು ಪಪ್ಪ. ಪ್ರೀತಿ ದ್ವೇಷನ್ ಗೆಲ್ಲುತ್ತಲ್ವ ಪಪ್ಪ? ಸೂಜಿ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯಮ್ಮ. ನಿನ್ನ ನೋಡೋಕೆ ಖುಷಿ ಆಗುತ್ತೆ. ಯು ಆರ್ ದ ರೋಲ್ ಮಾಡೆಲ್ ಫಾರ್ ಟುಡೇಸ್ ವಿಮೆನ್. ಏನ್ ಕೆಲವರು ಇರ್ತಾರೆ, ಹೆಸರಿಗೆ ಎಜುಕೇಟೆಡ್, ಆದರೆ ಅಸಭ್ಯವಾಗಿ ಬಟ್ಟೆ ಹಾಕೋತಾರೆ. ಈ ಮನೇಲಿರೋ ಮಿಕ್ಕವರಿಗೆಲ್ಲ ಒಂದು ಸ್ವಲ್ಪ ಹೇಳ್ಕೊಡಮ್ಮ, ಹೇಗಿರಬೇಕು, ಯಾವ ಥರ ಬಟ್ಟೆ ಹಾಕೋಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ. ನೀನೇನ್ ದೊಡ್ಡ ಮಿಸ್ ಯೂನಿವರ್ಸ? ಮೈ ತುಂಬಾ ಬಟ್ಟೆ ಹಾಕೊಂಡಿದ ತಕ್ಷಣ ನೀನೇನ್ ಗ್ರೇಟ್ ಆಗ್ಬಿಡ್ತೀಯಾ? ನಾನ್ ಹಾಕೊಂಡಿರೋ ಡ್ರೆಸ್ನ ನಿನಗ್ ಕೊಡ್ತೀನಿ, ಹಾಕೋ. ನನ್ನ ಬಟ್ಟೆ ನೀನ್ ಹಾಕೋಬೇಕು ಅಷ್ಟೇ.